ಹಲೋ ಹಾಯ್ ಸ್ವೀಟಾರ್ಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು 7ನೇ ತಾರೀಕು 8ನೇ ತಾರೀಕು ವಿಡಿಯೋ ರೆಗ್ಯುಲರ್ ಕಂಟಿನ್ಯೂಯಸ್ ಆಗಿ ಮಾಡ್ತಾಯಿದ್ದೀನಿ. ವೀಡಿಯೋಸ್ನ ನೋಡಿ ಎಲ್ಲ ಲೈಕ್ ಮಾಡಿ ಇಷ್ಟಪಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಷ್ಟೆಲ್ಲ ವಿಡಿಯೋಸ್ಗಳು ಡೆಕೋರೇಷನ್ ಆಗಿದೆ ಅಂತ ನೋಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ, ಬನ್ನಿ ನೋಡೋಣ. ಐ ಲವ್ ಹಾಸನ್. ತುಂಬ ಚೆನ್ನಾಗಿದೆ ಅಲ್ಲ, ಲೈಟಿಂಗ್ ಕೂಡ ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿಂದ ಬಂದರೆ ನಿನ್ನೆ ನಾನು ಶ್ರೀ ಹಾಸನಾಂಬ ಮಹೋತ್ಸವ 2025 ಅನ್ನೋದನ್ನು ಬೋರ್ಡು ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ನಿನ್ನೆ ಆ್ಯಕ್ಚುಲಾಗಿ ನಾವು ಸರ್ಕಲಿಗೆ ಬಂದಾಗ ಇವತ್ತು ಫಿಕ್ಸ್ ಮಾಡಿದ್ದಾರೆ. ಸೊ ಅದು ಲೈಟಿಂಗ್ ಮಾಡಿಕೊಂಡು ಇನ್ನು ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಲೈಟಿಂಗ್ಸ್ ನಿನ್ನೆ ಮಾಡಿರಲಿಲ್ಲ ನಾನು ಲೈವಲ್ಲಿ ಇರೋದ್ರಿಂದ. ಸೊ ಇವತ್ತು ಅದನ್ನು ಮಾಡೋಣ ಲೈಟಿಂಗ್ ಅಂತ ಹೇಳಿ ನಮ್ಮ ಮನೆ ಹತ್ರ ಹೋಗ್ತಾ ಇರ್ಬೇಕಾದ್ರಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಸರ್ಕಲ್ಗಳಲ್ಲಿ ಲೈಟಿಂಗ್ಸ್ ಹೆಂಗೆ ಮಾಡಿದ್ದಾರೆ, ಯಾವ ಥರ ಏನು ಅಂತ ಅಂದ್ಬಿಟ್ಟು ಆ ದ್ವೀಪಗಳ ಬೆಳಕಲ್ಲಿ ಗಾಡಿ ಓಡಿಸೋದೇ ಒಂದು ಖುಷಿ ಆಗುತ್ತೆ. ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗಿದ್ದ ಥರ ಅನಿಸುತ್ತೆ. ಬಟ್ ಟ್ರಾಫಿಕ್ ಅಂತೂ ಇತ್ತು. ಟ್ರಾಫಿಕ್ ಇದ್ದರೆ ಲಾಂಗ್ ಡ್ರೈವ್ ಅಷ್ಟು ಖುಷಿ ಕೊಡಲ್ಲ, ಮಜಾ ಕೊಡಲ್ಲ. ಸೈಲೆಂಟ್ ಇದ್ದಾಗ ತುಂಬ ಹಸಿರಿನಿಂದ ಕೂಡಿದಂತಹ ಲಾಂಗ್ ಡ್ರೈವ್ ಇಷ್ಟಪಡುತ್ತೆ. ಇದು ದ್ವೀಪಗಳ ಬೆಳಕಲ್ಲಿ ಲಾಂಗ್ ಡ್ರೈವ್ ಅಂತಲೇ ಹೇಳ್ಬೋದು. ತುಂಬ 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 ನನಗಂತೂ ಖುಷಿ ಕೊಡ್ತಾನೆ ಇತ್ತು. ಸೊ ಖುಷಿಯಾಗಿ ಮುಂದೆ ಸಾಕ್ತಾನೆ ಇದ್ದೀವಿ. ಸಿಟಿ ಒಳಗಡೆ ಎಲ್ಲ ತುಂಬ ಟ್ರಾಫಿಕ್ಕು. ಸೊ ಟ್ರಾಫಿಕ್ ಮಧ್ಯದಲ್ಲೂ ಕೂಡ ಹೋಗ್ತಾ ಇದ್ದೀವಿ. ಸೊ ಹಾಗೆ ಲೈಟಿಂಗ್ ನೋಡಿಕೊಂಡು ಮುಂದೆ ಸಾಕ್ತಾ ಸಾಕ್ತಾ ದೇವಸ್ಥಾನದ ಕಡೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನನಗೆ ಹಾಸನ ಲೋಕಲ್ ಆಗಿರೋದ್ರಿಂದ ಸಂದಿಗೊಂದಿ ರೋಡ್ ಎಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ನನ್ನ ಗಾಡಿ ಎಲ್ಲೋಗುತ್ತೆ ಅಂದರೆ ಅಲ್ಲೆಲ್ಲ ಸಂದಿಗೊಂದಿ ಎಲ್ಲ ತಗೊಂಡು ಹೋಗ್ಬಿಟ್ಟೆ. ಏನಕ್ಕೆ ಅಂದರೆ ಎಲ್ಲ ಕಡೆ ಮೇನ್ ರೋಡ್ ಕಡೆ ಬ್ಯಾರಿಗೇಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಯಾರಿಗೂ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದರಿಂದ ನನಗೆ ಸಂಧಿ ರೋಡ್ಗಳಲ್ಲಿ ಹೋಗಿ ದೇವಸ್ಥಾನದ ಮುಂಭಾಗನೇ ಗಾಡಿ ತೊಗೊಂಡು ಹೋದೆ. ಹಾಗೆ ಇನ್ನು ದೇವಸ್ಥಾನದ ಮುಂಭಾಗ ಹೋದ ತಕ್ಷಣವೇ ವಾವ್ ಫೀಲ್ ಬಂದುಬಿಡ್ತು. ನನಗಂತೂ ಫುಲ್ಲು ಖುಷಿ ಆಗ್ತಾಯಿದೆ. ಏನಕ್ಕೆ ಅಂತಂದರೆ ನಿನ್ನೆಗಿಂತ ಇವತ್ತಂತೂ ಫುಲ್ ಎಲ್ಲ ಕಡೆ ಫ್ಲವರಿಂದ ರಾರಾಜಿಸ್ತಾ ಇದೆ. ಸೊ ತುಂಬ ಖುಷಿಯಾಗಿತ್ತು. ಎರಡೂ ಕಡೆ ನೋಡಿ ಎಲಿಫೆಂಟ್ಗಳನ್ನ ನಿಲ್ಲಿಸಿದ್ದಾರೆ. ಜಂಗುಳಿ ಅಂತೂ ತುಂಬ ಅಂದರೆ ತುಂಬ ಜನ ಇದ್ದರು. ಅದು ಒಂದು ಸ್ಪೆಷಲ್ ಅಂತ ಅನ್ನಿಸ್ತು. ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿತ್ತು. ಆಮೇಲೆ ನಾಳೆಯಿಂದ ಅಲ್ಲಿ ಡ್ಯೂಟಿ ಆಗಿ ರಿಪೋರ್ಟ್ ಆಗಬೇಕಾಗಿರೋಂಥವ್ರು ಪ್ರತಿಯೊಂದು ಸಿಬ್ಬಂದಿಗಳು ಕೂಡ ಅವರವರು ಜಾಗ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅಂತ ಬಂದು ನೋಡ್ಕೊಳ್ತಾ ಇದ್ರು. ಅದೊಂದು ಕಡೆ ಹೆಮ್ಮೆ ಅನ್ನಿಸ್ತಾಯಿತ್ತು, ಖುಷಿ ಕೊಡ್ತಾಯಿತ್ತು ನನಗೆ. ಸೊ ಹಾಗೆ ಮುಂದೆ ಸಾಗ್ತಾ ಇದ್ದೀವಿ ನೋಡಿ. ಹಾಗೆ ದೇವಸ್ಥಾನದಲ್ಲೇ ಮುಂಭಾಗದಲ್ಲಿ ಗರುಡ ಕಂಬ ಅಲಂಕಾರ ಆಗಿದೆ. ಅದನ್ನು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇನ್ನು ದ್ವಾರ ಬಾಗಿಲು ಎಂಟ್ರ್ ಆದ ತಕ್ಷಣವೇ ದ್ವೀಪಗಳು, ಹಸಿರೆಲೆಗಳು ಹಾಗೆ ಜೋಳಗಳಿಂದ ಅಲಂಕಾರ ಆಗಿದೆ. ಅದಂತೂ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ಇನ್ನು ದೇವರ ಮುಂಭಾಗ ನೋಡಿ ಈ ರೀತಿಯಾಗಿ ಹೂವಿನಿಂದ ಅಲಂಕಾರ ಆಗಿದೆ. ಲೈಟಿಂಗು, ಹೂವುಗಳು, ಅದು ಬೆಳಗ್ಗೆ ಟೈಮು ಹೂವುಗಳಲ್ಲಿ ಗೊತ್ತಾಗುತ್ತೆ. ರಾತ್ರಿ ಟೈಮು ದ್ವೀಪಗಳ ಬೆಳಕಲ್ಲಿ ರಾರಾಜಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಗೋಪುರನೂ ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ನೋಡ್ತಾ ನಿಂತ್ಕೊಂಡ್ರೆ ವಿಡಿಯೋ ನೋಡೋದಕ್ಕಿಂತ ಕಣ್ಣಲ್ಲಿ ನೋಡೋಕ್ಕಂತೂ ನನಗಂತೂ ತುಂಬ ವಾವ್ ಫೀಲ್ ಆಗ್ತಾ ಇದೆ. ಈಗ ಮರದ ಮೇಲೆ ನೋಡಿ ಮಡ್ಕಾಯಿಂದ ಡಿಸೈನ್ ಮಾಡಿ ಅಲ್ಲಿ ನವಿಲು ಕೂರಿಸಿ ಒಂದೊಂದು ಗಿಫ್ಟ್ ಥರ ಪಾರ್ಸಲ್ ಮಾಡಿದ್ದಾರೆ. ಅದು ಖುಷಿ ಕೊಡ್ತು. ಹಾಗೆ ನಾವು ಸ್ಟಾರ್ಟಿಂಗ್ ಹೋದಾಗ ಇನ್ನೂ ಕೆಲಸ ಆಗ್ತಾಯಿತ್ತು. ಇನ್ನೂ 99% ಆಗಿತ್ತು. ಇನ್ನೂ 1% ಫುಲ್ಫಿಲ್ ಆಗಬೇಕಿತ್ತು. ಸೊ ನಾವು ಜನಗಳ ಮಧ್ಯದಲ್ಲಿ ಹಾಗೆ ರ್ಯಾಂಡಮಾಗಿ ವಿಡಿಯೋ ಮಾಡ್ಕೊಂಡು ಹೋದೆ ನಾನು ಸ್ಟಾರ್ಟಿಂಗಲ್ಲಿ. ಮತ್ತೆ ವಾಪಸ್ ಬಂದುಬಿಟ್ಟು ಇನ್ನೊಂದು ಸರಿ ವಿಡಿಯೋ ಮಾಡಿದ್ದೀನಿ ನಾನು. ಅದನ್ನು ಫುಲ್ ಫಿನಿಶ್ ಆಗಲಿ ಅಂತ ಅಂದ್ಕೊಂಡು ನೋಡಿಕೊಂಡು ಹಂಗೆ ರ್ಯಾಂಡಮಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಜನ ಇದ್ದರು. ಹಾಗೆ ಇಲ್ಲಿ ನೋಡಿ ಕಳಶ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದೇವರ ಮುಂಭಾಗದಲ್ಲಿ ಒಂದೊಂದು ಪಾಟ್ಸ್ಗಳನ್ನ ತುಂಬ ಹೂವಿನ ಪಾಟ್ಸ್ಗಳನ್ನ ತಂದಿಟ್ಟಿದ್ದಾರೆ. ಅಂದರೆ ಅದನ್ನ ತೆಗೆದಿರಲಿಲ್ಲ. ಏನಕ್ಕೆ ಅಂದರೆ ನಾಳೆ ಬೆಳಗ್ಗೆ ತೆಗಿತಾರೆ ಅಥವಾ ನೈಟ್ ತೆಗಿಬೋದು. ಅದಕ್ಕೆಲ್ಲ ನೀರು ಹಾಕಬೇಕಲ್ವ, ನೀರು ಹಾಕೋ ದೃಷ್ಟಿಯಿಂದ. ಆಮೇಲೆ ಜನಗಳು ಮುಟ್ಬಾರ್ದು, ಅಲ್ಲಿ ಯಾರಿಗೂ ಅಲೌಡ್ ಇಲ್ಲ ಈ ಸರಿ. ಫ್ಲವರ್ ವಾಸ್ ಇಟ್ಟಿರೋ ಕಡೆ ಯಾರಿಗೂ ಕೂಡ ಅಲೌಡ್ ಇಲ್ಲ. ಎಲ್ಲರಿಗೂ ವಿ ಐ ಪಿಸು ಪ್ರತಿವರೆಗೂ ಅವ್ರದ್ದೇ ಆದ ಒಂದು ಸಪ್ರೇಟ್ ರೋ ಸ್ಟಾರ್ಟ್ ಆಗಿದೆ. ಎಲ್ಲದಕ್ಕೂ ಬ್ಯಾರಿಕೇಡ್ ಸಪ್ರೇಟ್ ಹಾಕಿ ನೀಟಾಗಿ ಮಾಡಿದ್ದಾರೆ. ಆವರಣಕ್ಕೆ ಯಾರು ಬರಬಾರ್ದು, ಡೈರೆಕ್ಟಾಗಿ ದೇವ್ರ ಮುಂಭಾಗ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸರಿ ನೋಡೋಣ ಎಷ್ಟರ ಮಟ್ಟಿಗೆ ಯಾವುದೇ ರೀತಿ ತೊಂದರೆ ಅಪಾಯ ಬರದೇ ಇರೋ ಥರ ಎಲ್ಲರಿಗೂ ದರ್ಶನ ಸಿಗುತ್ತಾ ಅಂತ ಅಂದ್ಬಿಟ್ಟು
ತಾಳ್ಮೆಯಿಂದ ಕಾಯ್ದು ನೋಡೋಣ. ಹಾಗೆ ಈ ಸರಿ ಈ ವರ್ಷ ಪ್ರತಿ ವರ್ಷದಕ್ಕಿಂತ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ ಅಲಂಕಾರನ. ಒಂದು ಹೂವಿನ ಅಲಂಕಾರ ಇರ್ಬೋದು, ವಾಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಡಿಫ್ರೆಂಟಾಗಿದೆ, ಡಿಫ್ರೆಂಟ್ ರೀತಿಯಿಂದ ಕೂಡಿದೆ ಅಂತಲೇ ಹೇಳ್ಬೋದು. ನೋಡಿ ದೀಪಗಳು ಇದು ಪ್ರತಿ ವರ್ಷ ಇರುತ್ತೆ. ಹೂವಿನ ಅಲಂಕಾರದಲ್ಲಿ ದೇವಸ್ಥಾನದ ಸುತ್ತಲೂ ದೀಪಗಳ ಥರ ಹೂವನ್ನ ಡೆಕೋರೇಟ್ ಮಾಡೋದು ಪ್ರತಿ ವರ್ಷ ಇರುತ್ತೆ. ಹಾಗೆ ಗರ್ಭಗುಡಿ ಮುಂಭಾಗದಲ್ಲಿ ಗರಿಗಳ ಸಹಾಯದಿಂದ ಅಂದರೆ ತೆಂಗಿನ ಗರಿ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಪಕ್ಕಕ್ಕೆ ಬಂದರೆ ಇನ್ನು ನಾಗರೆಡೆ, ಈಶ್ವರಲಿಂಗ ನೆನ್ನೆ ಕೂಡ ತೋರಿಸಿದ್ದೆ ನಿಮಗೆ, ಅದು ಇನ್ನೂ ಅಲಂಕಾರ ಆಗಿರಲಿಲ್ಲ. ನೋಡಿ ಹೂವಿನ ಅಲಂಕಾರ ಆದಮೇಲೆ ಈ ರೀತಿಯಾಗಿದೆ. ಇದು ಹಿಂದೆ ಸೈಡಲ್ಲಿಂದ ಹೋಗಿ ನಾನು ಮಾಡಿದ್ದು. ಹಿಂದೆಗಡೆಯಿಂದ ನೋಡ್ಕೊಳ್ತಾ ಹಿಂಗಂತ ಈ ಕಡೆಗೆ ಬಂದರೆ ಅಂದರೆ ಮುಂಭಾಗಕ್ಕೆ ಬಂದರೆ ಹಾವು ಅಂದರೆ ನಾಗ ಸುತ್ತುವರಿದು, ಲಿಂಗನ ಸುತ್ತುವರಿದು ಎಡೆಯ ಮೂಲಕ ರಕ್ಷಣೆ ಆಗಿರೋ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಪ್ರತಿಯೊಂದು ಇಲ್ಲಿ ಇರೋದು ಉತ್ತ ಇರೋದ್ರಿಂದ ಉತ್ತದ ಮೇಲೆ ಈ ರೀತಿಯಾಗಿ ಮಾಡಿದ್ದಾರೆ. ಅಲ್ಲಿ ಹೋಗಿ ಎಲ್ಲರೂ ಮುಟ್ತಾರೆ ಅಂತ ಹೇಳ್ಬಿಟ್ಟು ಪಾಟ್ಗಳನ್ನ ಇಟ್ಟು ಈ ಥರ. ಆಮೇಲೆ ಇದು 300 ರೂಪೀಸ್ ರೋಗಳನ್ನ ಮಾಡಿರೋದು ಬ್ಯಾಕ್ ಸೈಡ್, ದೇವಸ್ಥಾನದ ಬ್ಯಾಕ್ ಸೈಡ್, ಅದನ್ನು ನೋಡಿದ್ವಿ. ಅದು ಕೂಡ ಖುಷಿ ಆಯಿತು. ನೋಡಿ ಇದು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಫ್ಲವರ್ದು. ನನಗಂತೂ ತುಂಬ ಖುಷಿ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಈ ಕಡೆ ಹೋದೆ. ಇಲ್ಲಿ ಬಂದು ಸಿದ್ದೇಶ್ವರ ಸ್ವಾಮಿಗಳು ಇರುವಂತಹ ಗರ್ಭಗುಡಿ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಲೈಟಿಂಗ್ ಎಲ್ಲ ಚೆನ್ನಾಗಿದೆ. ಹಾಗೆ ಇದು ನೋಡಿ ಬಾಗಿಲಿಗೂ ಹೂವಿನ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇನ್ನೂ 1% ಡೆಕೋರೇಷನ್ ಇತ್ತು. ಅಲ್ಲಿರೋವಂಥ ಸಿಬ್ಬಂದಿಗಳ ಹತ್ರ ಕೇಳಿದೆ ಒಳಗಡೆ ಹೋಗ್ಬೋದಾ ಅಂತ ಹೇಳಿ. ಅವರು ಬನ್ನಿ ಮೇಡಮ್ ಅಂತಂದರು. ಹಾಗೆ ಹೋಗಿ ಅಲ್ಲೂ ಕೂಡ ಡೆಕೋರೇಷನ್ ಮಾಡೋದನ್ನ ವಿಡಿಯೋ ಮಾಡಿ, ದೇವ್ರದ್ದು ಮೊದಲಿಗೆ ಹೋದ ತಕ್ಷಣವೇ ಗಣಪತಿ ದರ್ಶನ ಆಗುತ್ತೆ. ಗಣಪತಿಗೆ ಕೈ ಮುಗಿದು ಒಳಗಡೆ ಹೋದ ತಕ್ಷಣವೇ ಸಿದ್ದೇಶ್ವರ ಸ್ವಾಮಿ ಇರೋ ಅಂಥದ್ದು. ಇದು ರಥ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸಿದ್ದೇಶ್ವರ ಸ್ವಾಮಿದು ಕ್ಲೋಸ್ ಆಗಿತ್ತು. ಅದು ಮುಂಭಾಗದಲ್ಲಿ ನೋಡಿ ಈ ರೀತಿಯಾಗಿದೆ. ನಾಳೆ ಅದಕ್ಕೆ ಬೆಳ್ಳಿದಿದೆಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಾರೆ. ಇವತ್ತು ಈ ಥರವಾಗಿ ಪೂಜೆ ಮಾಡಿದರು. ಸೊ ಅದನ್ನು ಪೂಜೆ ಎಲ್ಲ ನೋಡಿಕೊಂಡು ಮೇಲೆಲ್ಲ ಹೂ ಬಿಟ್ಟಿರೋದೆಲ್ಲ ನೋಡಿಕೊಂಡು ಹೂವಿನ ಡೆಕೋರೇಷನ್ ಇನ್ನೂ ಆಗ್ತಾನೇ ಇತ್ತು. ಸೊ ಹಾಗೆ ಪೂಜೆ ಮಾಡ್ಕೊಂಡು ಬ್ಯಾಕ್ ಸೈಡಲ್ಲಿ ಮತ್ತೆ ವಾಪಸ್ ಬಂದೆ ನೋಡಿಕೊಂಡು. ತುಂಬ ಖುಷಿ ಆಗ್ತಾಯಿತ್ತು. ಪ್ರತಿಯೊಂದು ಕಡೆನೂ ನೋಡಿದಾಗ ಆಡಳಿತ ಸಿಬ್ಬಂದಿಗಳು ಎಲ್ಲದೂ ಅವ್ರವ್ರದ್ದು ಜವಾಬ್ದಾರಿಗಳನ್ನ ತಗೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಡ್ಯೂಟಿ ಕಾರ್ಯನಿರ್ವಹಿಸಬೇಕು ಅಂತ ಕೂಡ ಎಲ್ಲರೂ ತಗೊಳ್ತಾಯಿದ್ರು. ಅದನ್ನು ನೋಡಿ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಹಾಗೆ ಪಕ್ಕಕ್ಕೆ ಬಂದರೆ ಮತ್ತು ಶಂಖ, ಓಂ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ದ್ವೀಪಗಳಿಂದ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ. ಸೊ ನನಗೆ ಈ ಥರ ಡೆಕೋರೇಷನ್ ಅಂದರೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ ಶಂಖ ಮತ್ತು ಓಂನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿನ್ನೆ ಇದೆಲ್ಲ ಫುಲ್ಫಿಲ್ ಆಗಿರಲಿಲ್ಲ, ಇವತ್ತು ಆಲ್ರೆಡಿ ಎಲ್ಲ ಫುಲ್ಲಾಗಿತ್ತು. ಇನ್ನು ಸ್ವಲ್ಪ 1% ಇನ್ನೂ ಇತ್ತು ಕೆಲಸ. ಬಟ್ ಆದ್ರೂ ಎಷ್ಟಾಗಿದೆ ಅಲ್ಲ ಅಷ್ಟನ್ನು ತೋರಿಸೋಣ. ನಾಳೆ ಅಂತೂ ಇಷ್ಟು ಫ್ರೀಯಾಗಿ ಬಿಡೋದೇ ಇಲ್ಲ. ಇನ್ನು 15 ದಿನಗಳ ಕಾಲ ದೇವಸ್ಥಾನದ ಪಕ್ಕಕ್ಕೂ ಕೂಡ ನಾವು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ಎಷ್ಟು ಫ್ರೀಯಾಗಿ ಸಿಕ್ಕಿತ್ತಲ್ವ ಅಷ್ಟು ಫ್ರೀಯಾಗಿ ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಆಮೇಲೆ ಅಲ್ಲೂ ಒಬ್ರಿಗೆ ಹೇಳಿದ ತಕ್ಷಣವೇ ಸಪೋರ್ಟ್ ಮಾಡಿದ್ರು. ಹಾಗೆ ಆನೆಗಳು ನೋಡಿ, ಆನೆಗಳ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ವಿಡಿಯೋ ತೊಗೊಂಡೆ. ಇನ್ನು ಇಲ್ಲಿ ಬಂದರೆ ವೆಂಕಟೇಶ್ವರಂದು ಶಂಖ, ಚಕ್ರ, ನಾಮ ಅಷ್ಟುದನ್ನು ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಗಜಾನನ ಪೀಠ ಮಾಡಿ ಪೀಠದ ಮಧ್ಯದಲ್ಲಿ ಗಣಪತಿನ ಕೂರಿಸಿದ್ದಾರೆ. ಅದು ಕೂಡ ಖುಷಿ ಕೊಡ್ತಾಯಿತ್ತು. ಇನ್ನು ನೋಡಿ ಇನ್ನೂ 1% ಆಗಬೇಕು, ಅದರಿಂದ ಮಾಡ್ತಾನೆ ಇದ್ದಾರೆ. ನೀರು ಹಾಕ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಹೂವುಗಳಲ್ವ, ಹೂವುಗಳು ಆಲ್ಮೋಸ್ಟ್ ಅಲ್ಲಿ ಬಾಡಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆನೂ ಹೂವುಗಳು ಹಾಕ್ತಾ ಇದ್ದಾರೆ. ಅದೊಂದು ಖುಷಿ ಕೊಡ್ತಾಯಿತ್ತು. ನೋಡಿ ತಬಲಗಳು ಮಾಡಿದ್ದಾರೆ. ತಬಲಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಫೋಟೋಗಳು ಕೂಡ ತೆಗೆದಿದ್ದೀನಿ, ಫೋಟೋಸ್ ಕೂಡ ಹಾಕ್ತೀನಿ ನಾನು, ನೋಡಿ ಒಂದೊಂದೇ. ಹಾಗೆ ಈ ಕಡೆ ಬಂದರೆ ತುಂಬ ಚೆನ್ನಾಗಿ ಒಂದೊಂದನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಇನ್ನೂ 1% ಮಾಡಬೇಕು ಅನ್ನೋಲ್ಲ ನೋಡಿ. ಅಂದರೆ ಕಲ್ಪವೃಕ್ಷಕ್ಕೆ ಅಂದರೆ ತೆಂಗಿನ ಗಿಡಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಮಡ್ಕಣ ಪೇಂಟ್ ಮಾಡಿ ಪೇಂಟಿಂದ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾಯಿದ್ದಾರೆ. ನೋಡೋಣ ಇನ್ನು ಎಲ್ಲಿಂದ ಎಲ್ಲಿ ತನಕ ಮಾಡ್ತಾರೆ. ನೋಡಿ ಗಿಫ್ಟ್ಗಳ ರೂಪದಲ್ಲಿ ಹೂವು ಗಂಟೆಗಳ ಥರ ಕಟ್ಟಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಇನ್ನೂ ಡೆಕೋರೇಷನ್ ಮಾಡಬೇಕು. ಸೊ ಮಾಡ್ತಾ ಇದ್ದಾರೆ. ನೋಡಿ ನವಿಲು ಯಾವ ಥರವಾಗಿ ಮರದ ಮೇಲಿಂದ ಬರೋ ಥರ ಹೂವಲ್ಲೇ ಫುಲ್ಲು ಮಾಡಿದ್ದಾರೆ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಒಂದೊಂದು ಕಲಾಕೃತಿ ಹೂವಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಮೂಡಿ ಕೂಡ ಬಂದಿದೆ. ಸೊ ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ.
ನಮ್ಮ ಹಾಸನಾಂಬೆ ದೇವಸ್ಥಾನದಲ್ಲಿ 15 ದಿನಗಳ ಕಾಲ ತುಂಬ ಚೆನ್ನಾಗಾಗತ್ತೆ ಅನ್ನೋದು ಹೇಳೋಕ್ಕೆ ಒಂದು ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಹಾಗೆ ನಮಗೂ ಕೂಡ ಇದೇ ಖುಷಿ ಆಯಿತು, ನೋಡೋಕ್ಕೂ ಖುಷಿ, ಕೇಳೋಕ್ಕೂ ಖುಷಿ ಕತೆಗಳನ್ನ. ಹಾಗೆ ನಾವು ಇದರಲ್ಲಿ ಭಾಗಿಯಾಗಿ ಒಂದು ಎಲ್ಲರಿಗೂ ಕಣ್ಮನ ಸೆಳೆಯೋಗೆ ಒಂದು ವಿಡಿಯೋ ಮಾಡೋದ್ರ ಮೂಲಕ ಖುಷಿ ಪಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಹಂಗೆ ಮನೆ ತೆಗಿತೀನಿ. ಆ ಕಡೆಯಿಂದ ಹಿಂಗೆ ಬರಬೇಕು, ಸರಿ ಹೋಗ್ಲಿಲ್ಲ. ಹಾಗೆ ವಿಡಿಯೋ ಮಾಡ್ತಾ ಒಂದು ಕಡೆಯಿಂದ ಬಂದಿದ್ದೀನಿ ನೋಡಿ. ಇವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಶ್ರೀ ಸಿದ್ದೇಶ್ವರಾಯ ನಮಃ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಹಾಗೆ 2 ಕಡೆ ಗಜಗಳನ್ನ ಇಟ್ಟು ಒಂದು ಗಜಗಳ ಕಾಲೆತ್ತಿ ಆಶೀರ್ವಾದ ಮಾಡ್ತಾ ಇರೋಂಥದ್ದು ಒಂದಾದರೆ, ಒಂದು ಹೂವುಗಳ ಅಲಂಕಾರದ ಮೂಲಕ ಗಜಗಳನ್ನ ರೆಡಿ ಮಾಡಿದ್ದಾರೆ. ಅದು ನನಗೆ ತುಂಬಾ ಡಿಫ್ರೆಂಟ್ ವೇವ್ ಅಂತ ಅನ್ನಿಸ್ತು. ಹಾಗೆ ಹೂಗಳನ್ನ ಎಷ್ಟು ಚೆನ್ನಾಗಿ ಸುತ್ತಿದ್ದಾರೆ ಅಂತಂದರೆ ತುಂಬ ಖುಷಿ ಆಗ್ತಾಯಿತ್ತು. ಅದು ಕೆಲವೊಂದೊಂದು ವೀಡಿಯೋಸ್ಗಳನ್ನ ನಾನು ಶಾರ್ಟ್ಗಳಲ್ಲೂ ಹಾಕ್ತೀನಿ ನೋಡಿ. ತುಂಬ ಹತ್ರವಾಗಿ ಮಾಡಿರೋದು. ನಾನು, ಅಮ್ಮ, ಮಗಳು ಎಲ್ಲ ಹೋಗಿದ್ವಿ. ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಅದೊಂಥರ ನನ್ನ ಮಗಳಿಗಂತೂ ತುಂಬ ಖುಷಿ ಕೊಡ್ತಾಯಿತ್ತು. ಅದಲ್ಲ, ಡೆಕೋರೇಷನ್ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಸೊ ಅದನ್ನೇ ಹೇಳ್ತಾ ಇರ್ತಾಳೆ, ಇದು ತುಂಬ ನನ್ನ ಫೇವ್ರೆಟ್ ಡೆಕೋರೇಷನ್ ಅಂತ ಕೂಡ ಹೇಳ್ತಾ ಇರ್ತಾಳೆ. ಇನ್ನು ಅದು ಏನೇನು ಡೆಕೋರೇಷನ್ ಮಾಡೋಕ್ಕೆಲ್ಲ ತೊಗೊಂಡು ಬಂದಿರ್ತಾರಲ್ಲ ಅವೆಲ್ಲ ತೆಗೆದು ಇನ್ನೂ ಕ್ಲೀನಿಂಗ್ ಆಗಿಲ್ಲ. ಇವತ್ತು ನೈಟಲ್ಲಿ ಎಲ್ಲ ಮುಗಿಸಿ ಕ್ಲೀನಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಪಾಪ ಅಲ್ಲಿರೋರು ಹೇಳಿದ್ರು, ರಾತ್ರಿ 10 ಗಂಟೆ ಮೇಲೆ ಬನ್ನಿ ವಿಡಿಯೋ ಮಾಡೋಕ್ಕೆ, ಫುಲ್ಲು ಕ್ಲಿಯರಾಗಿ ಮಾಡ್ಬೋದು, ಜನಗಳು ಜಾಸ್ತಿ ಇರಲ್ಲ ಅಂತ. ಬಟ್ ನನಗನ್ಸುತ್ತೆ ಇರ್ತಾರೆ, ಆಲ್ಮೋಸ್ಟ್ ಆಲ್ ಇರ್ತಾರೆ. ಸಿಬ್ಬಂದಿಗಳೇ ತುಂಬ ಜನ ಇದ್ದಾರೆ. ಸಿಬ್ಬಂದಿಗಳ ಆ್ಯಕ್ಚುಲಾಗಿ ನಾವು ಮಾತ್ರ ಅಲ್ಲ, ಸಿಬ್ಬಂದಿಗಳ ಫ್ಯಾಮಿಲಿ ಕೂಡ ಬಂದಿದ್ದರು. ಅವರೆಲ್ಲ ಫೋಟೋ ತೆಗೆಯೋದು, ಮತ್ತು ಅದು ಕೆಲವೊಂದೊಂದು ಯೂಟ್ಯೂಬರ್ಸು ಪ್ರತಿಯೊಬ್ಬರು ವಿಡಿಯೋ ಮಾಡೋದಕ್ಕೋಸ್ಕರ ಅಂತಲೇ ಬರ್ತಾರೆ. ಇಂತಹ ಕ್ಷಣಗಳನ್ನ ಸೆರೆ ಹಿಡಿಯೋದು ಅಂದರೆ ಪ್ರತಿಯೊಬ್ಬರಿಗೂ ಖುಷಿ ಇರುತ್ತಲ್ವ. ಹಾಗೆ ಮತ್ತು ಲೇಟ್ ಆದರೆ ನಮಗೂ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಜನ ಇದ್ದರೂ ಪರವಾಗಿಲ್ಲ ಅಂತ ಇರೋದ್ರ ಮಧ್ಯದಲ್ಲೇ ಕೆಲವೊಂದೊಂದನ್ನು ತುಂಬ ಇಂಪಾರ್ಟೆಂಟ್ ಅನ್ಸೋದನ್ನು ಸೆರೆ ಹಿಡಿದೆ ಅಂತಲೇ ಹೇಳ್ಬೋದು. ನನಗಂತೂ ಹೂವುಗಳಂತಂದರೆ ತುಂಬ ಖುಷಿ ಆಗುತ್ತೆ. ಹೂವುಗಳ ಡೆಕೋರೇಷನ್ ನೋಡೋದೇ ಒಂದು ಖುಷಿ. ಹಾಗೆ ಹೀಗೆ ಬಂದರೆ ನೋಡಿ, ಮರದ ಮೇಲೆ ನವಿಲು ಕೂತ್ಕೊಂಡಿರೋ ಥರ ಅನ್ನಿಸ್ತಾ ಇದೆ. ಸಂಪಿಗೆ ಮರದ ಮೇಲೆ ನವಿಲು ಕೂತ್ಕೊಂಡಿದೆ. ಅದು ಹೂವುಗಳಲ್ಲಿ ಗಂಟೆಗಳ ರೂಪದಲ್ಲಿ, ಅಂದರೆ ಹಣ್ಣುಗಳು ಅಂತ ಹೇಳ್ಬೋದಾ, ಹೂವುಗಳು ಅಂತ ಹೇಳ್ಬೋದಾ, ಲೈಟಿಂಗ್ಸ್ ಅಂತ ಹೇಳ್ಬೋದಾ, ತುಂಬ ಚೆನ್ನಾಗಿ ಮಾಡಿದರು. ಅದಂತೂ ಇನ್ನೂ ಖುಷಿ ಕೊಡ್ತು ನನಗೆ. ಇನ್ನು ನೋಡಿ, ಸ್ಟಾರ್ಟಿಂಗಿಂದ ಇಲ್ಲಿ ಸ್ವಲ್ಪ ಫಿನಿಷ್ ಮಾಡಿದರು, ನವಿಲುಗಳನ್ನ ಇಟ್ಟು ಹೂಗಳನ್ನ ಹಾಕಿ ಫಿನಿಷ್ ಮಾಡಿದರು. ಸೊ ಅದ್ರ ಪಕ್ಕದಲ್ಲಿ ಒಂದು ಮತ್ತೆ ರ್ಯಾಂಡಮಾಗಿ ವಿಡಿಯೋ ಮಾಡೋಣ ಅಂತ ಮತ್ತೆ ರಿಟರ್ನ್ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಎಲ್ಲ ಫಿನಿಷ್ ಆಗಿತ್ತು ಆಲ್ರೆಡಿ ಇಟ್ಟು, ಎಲ್ಲದೂ ಫಿನಿಷ್ ಆಗಿತ್ತಲ್ಲ, ಅದರಿಂದ ಒಂದು ತೊಗೊಳ್ಳೋಣ ವಿಡಿಯೋನ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಬಂದೆ ರಿಟರ್ನ್ ಆಗಿ. ಎಷ್ಟೇ ವಿಡಿಯೋ ಮಾಡಿದ್ರೂ ಒಂಥರ ಮನಸ್ಸು ಮತ್ತೆ 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 ಆ ಕಡೆಗೆ ಎಳಿತಾ ಇತ್ತು. ಅದೊಂದು ಖುಷಿ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಜನಗಳ ಬಂದಿದೆ ಅಂದರೆ, ಸಿಬ್ಬಂದಿಗಳ ಫ್ಯಾಮಿಲಿಗಳಿಂದ ಹಿಡಿದು ಅಲ್ಲಿ ಲೋಕಲೈಟ್ಸ್ ಸ್ವಲ್ಪ ಕಮ್ಮಿನೇ. ಏನಕ್ಕೆ ಅಂದರೆ ಎಲ್ರಿಗೂ ಗೊತ್ತಿರಲ್ಲ ಇವತ್ತೆಲ್ಲ ಡೆಕೋರೇಷನ್ಗೆ ಬಿಡ್ತಾರೋ ಬಿಡಲ್ವೋ ಯಾರಿಗೂ ಗೊತ್ತಿರಲ್ಲ. ಬಟ್ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಫ್ಯಾಮಿಲಿಗಳಿಗೆ ಮತ್ತೆ ಕರ್ಕೊಂಡು ಬಂದು ಇಷ್ಟು ಫ್ರೀಯಾಗಿ ತೋರ್ಸೋಕೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ಕರ್ಕೊಂಡು ಬಂದುಬಿಟ್ಟಿರ್ತಾರೆ. ಇನ್ನು ನಾನಂತೂ ಒಂದು ಕಡೆನೂ ಮಿಸ್ ಮಾಡದೇ ಇರೋ ಥರ ವಿಡಿಯೋನ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಅಂದರೆ ಪ್ರತಿಯೊಬ್ಬರಿಗೂ ಈ ಚಾನ್ಸು ನಾಳೆಯಿಂದ ಸಿಗಲ್ಲ ಅನ್ನೋ ದೃಷ್ಟಿಯಿಂದ ನನ್ನ ಪ್ರೀತಿಯ ಸ್ವೀಟ್ ಹಾರ್ಟ್ಗಳಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಡೆನೂ ತುಂಬ ವಿಡಿಯೋಗಳನ್ನ ಕವರೇಜ್ ಮಾಡಿದ್ದೀನಿ. ಇನ್ನೊಂದು 1% ಕಮ್ಮಿ ಕಡಿಮೆ ಕಂಪ್ಲೀಟ್ ಆಗಬೇಕಾಗಿರೋ ಡೆಕೋರೇಷನ್ನ ಬಿಟ್ಟು ಮಿಕ್ಕಿದ ಕಡೆನೂ, ಅಂದರೆ ಇವತ್ತು ಎಲ್ಲ ಕಡೆನೂ ಪರ್ಮಿಷನ್ ಇದ್ದಿದ್ದರಿಂದ ಸೊ ನಾನು ಮಾಡಿದ್ದೀನಿ, ಕವರೇಜ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ತೀನಿ, ನಾನು ಅಂದ್ಕೊಳ್ತೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ನಿಮಗೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡೋದಕ್ಕೆ ಒಂದು ಅನುಕೂಲ ಆಗಿದೆ ಅಂದ್ಕೊಳ್ತೀನಿ. ಅಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹಾಸನಾಂಬ ದೇವಸ್ಥಾನ ಮೇಯ್ನ್ ದೇವಸ್ಥಾನ ಬಂದು ಇದೆ ದ್ವಾರ ಬಾಗಿಲು. ಈ ಬಾಗಿಲು ಬೀಗ ಹಾಕೋದಲ್ಲ, ಇನ್ನೊಂದು ಬಾಗಿಲನ್ನ ಬೀಗ ಹಾಕಿರ್ತಾರೆ. ಇದು ಜಸ್ಟ್ ಹಾಗೆ
ರ್ಯಾಂಡಮಾಗಿ ಹೊರಗಡೆ ಇರೋವಂಥ ಬಾಗಿಲು ಇದನ್ನು ಆಮೇಲೆ ಮಾಡಿಸಿರೋವಂಥದ್ದು. ಮೇಯ್ನ್ ಗರ್ಭಗುಡಿ ಬಾಗಿಲನ್ನ ಅದು ನಾಳೆ ಓಪನ್ ಮಾಡ್ತಾರೆ, ಇವತ್ತೆಲ್ಲ ಓಪನ್ ಮಾಡೋದು. ಇದು ಸೀಲ್ ಮಾಡಿಲ್ವಲ್ಲ ಅಂತ ನೀವು ಅಂದ್ಕೊಳ್ಬೋದು, ಆಗ ಅಂದ್ಕೊಳ್ಬೇಡಿ. ಇದು ಸೀಲಿಂಗ್ ಬಾಗಿಲಲ್ಲ, ಇದಾದ ನೆಕ್ಸ್ಟ್ ಬಾಗಿಲು ಬರೋದೇ ಸೀಲಿಂಗ್ ಬಾಗಿಲು. ಇದು ಹಾಸನಾಂಬ ದೇವಸ್ಥಾನ ಮೇಯ್ನ್ ದ್ವಾರ ಬಾಗಿಲು. ಮತ್ತು ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದೊಂದು ಕಲಾಕೃತಿಗಳು ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನಾವು ವಿಡಿಯೋ ಮಾಡ್ತೀವಿ ಅಂತಂದರೆ ಎಲ್ಲ ನೋಡೋದಕ್ಕಿಂತ ಹೆಚ್ಚಾಗಿ ನಮಗೆ ವಿಡಿಯೋ ಚೆನ್ನಾಗಿ ಬರ್ತಾಯಿದೆಯಾ, ನಮ್ಮ ಸ್ವೀಟ್ ಆರ್ಟ್ಗಳು ನೋಡೋದಕ್ಕೆ ಖುಷಿ ಕೊಡೋದಕ್ಕೆ ಎಲ್ಲ ಚೆನ್ನಾಗಿ ಬರ್ತಾಯಿದೆಯಾ ಅನ್ನೋದು ಒಂದೇ ತಲೆಗೆ ಬಂದಿರುತ್ತೆ ನಮಗೆ. ಸೊ ಅದರಿಂದ ಒಂದೊಂದೇ ಕಡೆ ಒಂದೊಂದೇ ಪ್ಲೇಸ್ನ 2 ಸಾರಿ 3 ಸಾರಿ ಮಾಡ್ತಾನೆ ಇರ್ತೀವಿ ಅಂತಲೇ ಹೇಳ್ಬೋದು. ನನಗಾಗಿರೋ ಅನುಭವ ಅದು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಎಲ್ಲೇ ಹೋದ್ರೂ ಇತ್ತೀಚೆಗೆ ನಾನು ನೋಡೋದಕ್ಕಿಂತ ಹೆಚ್ಚಾಗಿ ವಿಡಿಯೋ ತೆಗಿಯೋದ್ರಲ್ಲಿ ವಿಡಿಯೋಸ್ ಹೇಗೆ ಬರ್ತಾಯಿದೆ ಅನ್ನೋದ್ರಲ್ಲೇ ಮಗ್ನಳಾಗಿರ್ತೇನೆ. ಬಿಕಾಸ್ ಏನಕ್ಕೆ ಅಂದರೆ ನನ್ನ ಸ್ವೀಟ್ ಆರ್ಟ್ಸ್ಗಳಿಗೆ ನೋಡುವಂಥವರಿಗೆ ತುಂಬ ಚೆನ್ನಾಗಿ ಎಲ್ಲದರ ಬಗ್ಗೆ ಪರಿಚಯ ಸಿಗಬೇಕು ಅನ್ನೋದಕ್ಕೋಸ್ಕರ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿವರವಾಗಿ ತೋರಿಸ್ಬೇಕು ಅಂತ ಹೋಗ್ತೀನಿ ನಾನು. ಸ್ವಲ್ಪದ್ರಲ್ಲಿ ಬೀಳಬೇಕಿತ್ತು, ಸ್ವಲ್ಪ ಪಾರಾದೆ ನಾನು. ಬೀಳಲಿಲ್ಲಪ್ಪ ಲಕ್ಕಿಲಿ. ಏನಾದರೂ ಬಿದ್ದಿದ್ರೆ ಎಲ್ಲರೂ ಆಡ್ಕೊಳ್ಬಿಡ್ತಿದ್ರೇನೋ ನನ್ನನ್ನು. ಸೊ ಬೀಳಲಿಲ್ಲ. ಆದರೆ ಖುಷಿ ಕೊಡ್ತು, ನನಗಂತೂ ತುಂಬಾ ಖುಷಿ ಕೊಡ್ತು. ಲೈಟಿಂಗ್ಸು, ಆ ಫ್ಲವರ್ ಡೆಕೋರೇಷನ್ಸು ಒಂದೊಂದು ತುಂಬ ಐ ಆಮ್ ಸೋ ಹ್ಯಾಪಿ. ಎಲ್ಲೋ ಸ್ವರ್ಗದಲ್ಲಿ ಇರೋವಂಥ ಫೀಲ್ ಕೊಡ್ತಾ ಇತ್ತಂತಲೇ ಹೇಳ್ಬೋದು. ತಾಯಿ ದರ್ಶನವೂ ಆಗಿಬಿಟ್ಟಿದ್ರೆ ಇನ್ನೂ ಫುಲ್ ಸೂಪರು. ಜೊತೆಗೆ ಫೋಟೋ ತೊಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ಸೆಲ್ಫಿ ತೊಗೊಳ್ಳೋದು. ಇನ್ನು ಹೋದ್ಮೇಲೆ ಗೊತ್ತಲ್ಲ ಹೆಣ್ಮಕ್ಳು ನಿಮಗೇನೆ ಸ್ವೀಟ್ ಆರ್ಟ್ಸ್ ಎಲ್ಲ ಕಡೆನೂ ಒಂದೊಂದನ್ನು ಸೆರೆ ಹಿಡ್ದಿದ್ದೀನಿ. ನಾನು ಮಾತ್ರ ನನಗೆ ತೃಪ್ತಿ ಆಗೋಷ್ಟು ವಿಡಿಯೋ ಚೆನ್ನಾಗಿ ಸೆರೆ ಹಿಡ್ದಿದ್ದೀನಿ. ಆ ಕಡೆಯಿಂದ ಈ ಕಡೆಗೆ ಬರೋ ಅಷ್ಟರೊಳಗೆ ನೋಡಿ ಮತ್ತೆ ಒಂದು ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ ಅದರಲ್ಲಂತೂ ಪಕ್ಕ ಹೋಗಿ ನಿಂತ್ಕೊಂಡು ಮಾಡಿಕೊಂಡೆ. ಬಟ್ ನಾನಂತೂ ಎಲ್ಲೂ ಟಚ್ ಕೂಡ ಮಾಡಿಲ್ಲ. ನಾನು ಯಾವುದನ್ನು ಬರೀ ಟಚ್ ಮಾಡೋ ಥರ ನಿಂತಿದ್ದೀನಿ, ಬಟ್ ಟಚ್ ಮಾಡಲಿಲ್ಲ ನಾನು. ಬಿಕಾಸ್ ಕಷ್ಟಪಟ್ಟು ಮಾಡಿದ್ದಾರೆ, 15 ದಿನಗಳ ಕಾಲ ಇರಬೇಕಲ್ಲ, ಅದರಿಂದ ನಾನಂತೂ ಯಾವುದನ್ನು ಟಚ್ ಮಾಡಲಿಲ್ಲ. ಪಕ್ಕದಲ್ಲಿ ಹೋಗಿ ವಿಡಿಯೋಸ್ ಅಂತೂ ಮಾಡಿದೆ, ಅಷ್ಟು ಬಿಟ್ಟರೆ ಒಂದು ಕಡೆನೂ ಟಚ್ ಮಾಡಿ ಯಾವುದೇ ಒಂದು ವಸ್ತುನಾಗಲಿ ಯಾವುದೇ ಒಂದು ಮಾಡಿರೋ ಅಲಂಕಾರನ ಹಾಳಾಗೋದಕ್ಕೆ ಬಿಡಲಿಲ್ಲ. ಇದೇ ಮೇಯ್ನ್. ಇನ್ನು ಗರುಡಗಮ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ನಾವು. ಮೊದಲಿಗೆ ತೋರಿಸಿದ್ದೆ ನಾನು ನಿಮಗೆ. ನಮೋ ಹಾಸನಾಂಬೆ ಅಂತ ಬರೆದಿದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಹೋಗ್ಬೇಕಾದ್ರೆ ಇದನ್ನು ಹಾಕಿರಲಿಲ್ಲ, ಬರಬೇಕಾದ್ರೆ ಹಾಕ್ತಾಯಿದ್ರು, ಇನ್ನೂ ಆಗ್ತಾಯಿತ್ತು, ಇನ್ನೂ 1% ಮುಗಿಬೇಕಿತ್ತು. ಸೊ ಹಾಗಾಗಿ ತೀರಾ ಡೀಪಾಗಿ ಹೊರಗಡೆ ಔಟ್ಲುಕ್ ಮಾಡೋಕ್ಕಾಗಿಲ್ಲ ನನಗೆ. ಅಲ್ಲ ಬುಲ್ಡೆಗಳೇ ಏನಿಲ್ಲ, ನೀವು ವಿಡಿಯೋ ಹಾಕ್ಬೇಕಾದ್ರೆಲ್ಲ ಬುಲ್ಡೆನೇ ತೋರಿಸ್ತಿದ್ವಿ. ಫೈನಲಿ ಒಳಗಡೆ ಎಲ್ಲ ನೋಡಿಕೊಂಡು ಹೊರಗಡೆ ಲಾಸ್ಟಿಗೆ ಬಂದ್ವಿ. ಆನೆ ಹತ್ರ ಫೋಟೋ ತೆಗೆಸ್ಕೊಂಡ್ವಿ, ನಾನು ನನ್ನ ಮಗಳು. ಆನೆದು ಫುಲ್ ವಿಡಿಯೋ ಮಾಡ್ಕೊಂಡ್ವಿ. ಹಾಗೆ ಆನೆದೆಲ್ಲ ವಿಡಿಯೋ ಮುಗಿದ ತಕ್ಷಣವೇ ಹೊರಗಡೆ ಹೇಗೆ ಬಂದಿದೆ ಫ್ಲವರ್ ಡೆಕೋರೇಷನ್ ಅಂತ ಒಂದು ಕಡೆಯಿಂದ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಖುಷಿ ಕೊಡ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಖುಷಿಯಾಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗಳು, ನಿಮ್ಮ ಪ್ರೀತಿಯ ರೋಹಿಣಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಗಜಪಡೆಗೆ ಕೆಳಗಡೆ ಕಾಲಿಂದ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ವಾವ್, ಲವ್ ಯು. ಯಾರು ಮಾಡಿದ್ದಾರೆ ಡೆಕೋರೇಷನ್ ಅವ್ರಿಗಂತೂ ನನ್ನ ಕಡೆಯಿಂದ ಬಿಗ್ ಸಲ್ಯೂಟ್ ಅಂತಲೇ ಹೇಳ್ಬೋದು. ಪೇಷನ್ಸಿಂದ ದುಡ್ಡು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕೊಡ್ಬೋದು, ಬಟ್ ಈ ಪೇಷನ್ಸಿಂದ ಇಷ್ಟು ಚೆನ್ನಾಗಿ ಒಂದು ಕಲಾಕೃತಿ ರಚಿಸ್ತಾರಲ್ವ, ಅಷ್ಟು ಕಾರ್ಮಿಕರು ಬಂದು ನಿನ್ನೆಯಿಂದ ಸತತವಾಗಿ ಮೊನ್ನೆಯಿಂದ ಪ್ರಿಪೇರ್ ಮಾಡ್ತಾ ಇದ್ದಾರೆ 3 ಡೇಸಿಂದ ಹಾಸನಾಂಬೆನ. ಸೊ ನನಗಂತೂ ಖುಷಿ ಆಯಿತು. ಹಾಸನಾಂಬ ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ, ನಾಳೆ ಬೆಳಗ್ಗೆಯಿಂದಲೇ ಬಿಡಲ್ಲ ಕ್ಲೋಸು. ಇಷ್ಟು ಫ್ರೀಯಾಗಿ ಅಂತೂ ನಮ್ಮ ನಾಳೆಗಳು ಸಿಗೋದೇ ಇಲ್ಲ. ಅಮ್ಮ ಹಿಂಗೆ ಬಾ. ಅಯ್ಯೋ ನಮ್ಮ ಅಮ್ಮನ ಹೇಳ್ಕೊಂಡು ನಿಲ್ಸೋದೇ ಒಂದು ಹಿಂಗೆ ಬನ್ನಿ, ಒಂಚೂರು ಹಿಂಗೆ ಬನ್ನಿ. ಅವಾಗ ಅಟ್ಲೀಸ್ಟ್ ಎಲ್ಲರೂ ಬಂದಿದ್ವಂತ. ನಗಾಡಮ್ಮ, ಇಲ್ಲಿ ನೋಡಮ್ಮ. ಅಯ್ಯೋ ಕರೆಕ್ಟಾಗಿ ನಗಾಡಮ್ಮ. ನೋಡೋದೇ ಆಗಿದೆ.
ಮುಗೀತು ಹೋಗೋಣ. ಇಲ್ಲ ಇಲ್ಲ ಫ್ರೆಂಡ್ಸ್, ನಿಮಗೆಲ್ಲ ವಿಡಿಯೋ ನೋಡಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದೇವರ ದರ್ಶನದು ನಾಳೆ ಓಪನ್ ಇರೋದ್ರಿಂದ ಇವತ್ತು ನಾನು ವಿಡಿಯೋ ಮಾಡಿದ್ದೆ. ಎಷ್ಟು ಡೆಕೋರೇಷನ್ ಆಗಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸ ಪ್ರತಿಭೆನ ಬೆಳೆಸಿ ನಮ್ಮ ಕಷ್ಟ ಇಷ್ಟಪಟ್ಟು ಮಾಡ್ತಿರೋವಂಥ ವಿಡಿಯೋಗಳನ್ನ ಸಪೋರ್ಟ್ ಮಾಡಿದ್ರೆ ಅಷ್ಟೇ ಅದಕ್ಕೆ ಒಂದು ಸಾರ್ಥಕತೆ ಅಂತ ಬರೋದು. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್ ಆಲ್. ಎಲ್ಲ ಲೈಫ್ ಈಸ್ ಶಾರ್ಟ್, ಟೇಕ್ ಇಟ್ ಸ್ವೀಟಾಗಿ ತಗೊಳ್ಳಿ, ಎಂಜಾಯ್ ಮಾಡಿ ಲೈಫ್ನ. ಓಕೆನಾ? ಥ್ಯಾಂಕ್ ಯು.